ಕೊಡವ ವೈವಾಹಿಕ ಪದ್ಧತಿಯಲ್ಲಿ ಸಾಮಾನ್ಯ ಬೇರೆ ಬೇರೆ ಜನಾಂಗಗಳಲ್ಲಿ ಪ್ರಚಲಿತವಿರುವಂತಹ ಮಾಂಗಲ್ಯ ಧಾರಣೆ ಇಲ್ಲ. ಅದರ ಬದಲಾಗಿ ಪತ್ತಾಕ್ ಹೆತ್ತ ತಾಯಿ ಕಟ್ತಾಳೆ ಅನ್ನೋದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಮತ್ತು ಪ್ರಶ್ನೆಗಳು ಈ ಸಂಸ್ಕೃತಿಯನ್ನು ಬಹಳ ಹತ್ತಿರವಾಗಿ ನೋಡಿದವರೆಲ್ಲರಲ್ಲಿ ಕೂಡ ಬರುವಂತಹದ್ದು. ಇಲ್ಲಿ ನೀವು ನೋಡಬಹುದು, ಪತ್ತಾಕ್ನಲ್ಲಿ ಅದರ ಹಿಂಭಾಗದಲ್ಲಿ ಕರಿಮಣಿ ಇರುತ್ತದೆ, ನಂತರದಲ್ಲಿ ಹವಳ ಮತ್ತು ಚಿನ್ನದ ಗುಂಡುಗಳಿರ್ತವೆ. ಅದರ ಮಧ್ಯಭಾಗದಲ್ಲಿ ಸೂರ್ಯನನ್ನು ಪ್ರತಿನಿಧಿಸುವಂತಹ ಆಕಾರದಲ್ಲಿ ಮತ್ತು ಅದರ ಬಿಲ್ಲೆಯ ಮೇಲ್ಭಾಗದಲ್ಲಿ ನಾಗನ ಹೆಡೆಯನ್ನು, ಸರ್ಪದ ಹೆಡೆಯನ್ನು ಹೋಲುವ ಆಕಾರ ಮತ್ತು ಅದರ ಎರಡು ಭಾಗದಲ್ಲಿ ಅದರ ಕಣ್ಣಿನ ಭಾಗ ಅಂತ ಹೇಳಿ ಎರಡು ಕೆಂಪು ಹರಳುಗಳಿರುತ್ತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಲಕ್ಷ್ಮಿಯ ಒಂದು ಚಿತ್ರಣವನ್ನು ಕೂಡ ಕಾಣ್ತೇವೆ. ಇದನ್ನು ಚಿಯೋದಿ ಅಂತ ಹೇಳುವಂತಹದ್ದು. ಇದರ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಕಲಕೆರೆ ಮಾದೇವಿ ಅನ್ನುವಂತಹ ಒಂದು ಜನಪದ ಕತೆ ಪಟ್ಟೋಲೆ ಪಳಮೆ ಕೃತಿಯಲ್ಲಿ ನಡಿಕೇರಿಯಂಡ ಚಿನ್ನಪ್ಪನವರು ಬರೆದಂತಹ ಕೃತಿ. ಆ ಕಲಕೆರೆ ಮಾದೇವಿಗೆ ರಕ್ಷಣೆಯ ರೂಪದಲ್ಲಿ ನಿಲ್ಲುವಂತಹ ನಾಗ ಏನಿದ್ದಾನೆ, ಆತನ ಪ್ರತಿರೂಪವಾಗಿ ಈ ನಾಗಜಡೆಯನ್ನು ಅದರ ಮೇಲೆ ಇರಿಸಿರುವಂತಹದ್ದು ಮತ್ತು ಬಿಲ್ಲೆಯಲ್ಲಿ ಸೂರ್ಯನ ಪ್ರತೀಕವಾಗಿ ಬಿಲ್ಲೆಯನ್ನು ನೋಡ್ತೇವೆ ಮತ್ತು ಚಿನ್ನ ಮತ್ತು ಹವಳದ ಗುಂಡುಗಳು ಈ ಪ್ರಕೃತಿಯ ಒಂದು ಭಾಗವಾಗಿ ಇರುವಂತೆ ನಾವು ಕಾಣ್ತೇವೆ. ಮತ್ತು ಅದರ ಹಿಂದೆ ಕರಿಮಣಿಯನ್ನು ಕಾಣ್ತೇವೆ. ಇಲ್ಲಿ ತಾಯಿ ಬಹಳ ಮುಖ್ಯ ಪಾತ್ರವನ್ನು ವಹಿಸೋದ್ರಿಂದ, ಮಾತೃ ಪ್ರಾಧಾನ್ಯತೆ ಹೆಚ್ಚು ಇರೋದರಿಂದ ಇಲ್ಲಿ ತಾಯಿ ತನ್ನ ಮಗಳಿಗೆ ಪತ್ತಾಕನ್ನು ಕಟ್ಟುವಂತಹ ಸಂಪ್ರದಾಯವನ್ನು ನಾವು ಕಾಣಬಹುದು. ಪತ್ತು ಹಕ್ಕು ತನ್ನ ತಾಯಿ ಎಲ್ಲ ರೀತಿಯ ತಾಯಿ ಹೇಗೆ ಆ ಮನೆಯಲ್ಲಿ ಎಲ್ಲವನ್ನೂ ಜವಾಬ್ದಾರಿಯುತವಾಗಿ ನಡೆಸಿ ಆ ಸಂಸಾರವನ್ನು ನಡೆಸಿದ್ದಾಳೋ ಅದೇ ರೀತಿ ತನ್ನ ಮಗಳೂ ಕೂಡ ನಡೆಸಬೇಕು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಪ್ರಾರ್ಥಿಸಿಕೊಂಡು ಅದನ್ನು ತನ್ನ ಹಣೆಗೆ ಮತ್ತು ತನ್ನ ಮಗಳ ಹಣೆಗೆ 3 ಸಾರಿ ಮುಟ್ಟಿಸಿ ಆ ಮಗಳಿಗೆ ಹಾಕುವಂಥದ್ದನ್ನು ಕಾಣಬಹುದು.